ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ನಿಮಗೆ ಕಡಲೆಕಾಳು ಹಾಕಿ ಒಂದು ಸೆಮಿ ಗ್ರೇವಿ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಚಪಾತಿ, ಪೂರಿ, ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಸಾಮಾನು ಏನಿಲ್ಲ, ಈಸಿಯಾಗಿ ಒಂದು 10-15 ನಿಮಿಷದಲ್ಲಿ ಮಾಡ್ಕೊಬೋದು. ಬೆಳಗ್ಗೆ ಟಿಫನ್ ಮಾಡೋ ಅಂಥದ್ದು ಹೇಳ್ಕೊಡ್ತೀನಿ ನೋಡಿ. ಒಂದಿನ ರಾತ್ರಿ ಮುಂಚೆ ನೆನೆಸಿರಬೇಕು ಕಡಲೆಕಾಳು. ನೆನೆಸಿದ ಕಡಲೆಕಾಳು ಮುಳುಗೋಷ್ಟು ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಒಂದು 4-5 ವಿಷಲ್ ಹೊಡ್ಸ್ಕೋಬೇಕು. ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಅದು. ಆಮೇಲೆ ಅಲ್ಲಿ ಗಂಟನ ಚಪಾತಿ ಹಿಟ್ಟು ಕಲಸಿಟ್ಕೊಂಡೆ, ಚಪಾತಿ ಮಾಡೋಣ ಇವತ್ತು ಅಂತ. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತೆ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ನೆಕ್ಸ್ಟ್ ಜೀರಿಗೆ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಏನೂ ಕಷ್ಟವೂ ಇಲ್ಲ, ಜಾಸ್ತಿ ಏನೂ ಸಾಮಾನು ಬೇಕಾಗೋದು ಇಲ್ಲ. ಇದಕ್ಕೆ ತುಂಬ ಸುಲಭವಾಗಿ ಬೇಗ ಮಾಡ್ಕೋಬೋದು. ಬೇಗ ಮಾಡುವಂಥದ್ದೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಅದೇ ತಾನೇ ಟಿಫನ್ಗೆ ಬೇಗ ಏನು ಮಾಡೋದು ಅಂತ ಸಮಸ್ಯೆ ಇರುತ್ತಲ್ಲ, ಹಾಗಾಗಿ ಬೇಗ ಮಾಡ್ಕೋಬೋದು. ನೋಡಿ, ಜೀರಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ನಾನು ಪೇಸ್ಟ್ ಮಾಡಿಲ್ಲ, ಹಂಗೆ ಜಜ್ಜಿದ್ದೀನಿ. ಕುಟಾಣಿಲಿ ಹಾಕಿ ಅರ್ಧಂಬರ್ಧ ಜಜ್ಜಿದ್ದೀನಿ ನೋಡಿ. ಹಾಗೆ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಫುಲ್ಲು ನಾವು ನುಣ್ಣಗೆ ಪೇಸ್ಟ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಹಾಗಾಗಿ ಕುಟಾಣಿಗೆ ಹಾಕಿ ಜಜ್ಜಿದ್ದೀನಿ. ಅದು ಹಸಿ ವಾಸನೆವರೆಗೂ ಹುರಿದ್ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿರೋದು 2 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಹಾಗಾಗಿ ಸ್ವಲ್ಪ 2 ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ಸಣ್ಣಗೆ ಹೆಚ್ಚಿರೋದು 2 ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಕೂಡ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು, ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಬೇಕು ಅದನ್ನ. ಅದಕ್ಕೆ ಆಮೇಲೆ ಸಾಲ್ಟು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತಲ್ಲ, ಹಾಗಾಗಿ ನಾನು ಟೊಮೊಟೊ ಈರುಳ್ಳಿ ಹಾಕಿದ ತಕ್ಷಣವೇ ಸಾಲ್ಟ್ ಹಾಕ್ತೀನಿ. ಯಾಕಂದರೆ ನಾನು ಕಡಲೆಕಾಳು ಬೇಯಬೇಕಾದ್ರೂ ಕೂಡ ಸಾಲ್ಟ್ ಹಾಕಿದ್ದೀನಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಮಾತ್ರ ಹಾಕ್ತೀನಿ. ಆಮೇಲೆಲ್ಲ ಫೈನಲ್ ಆದಮೇಲೆ ಕಡಿಮೆ ಇದ್ದರೆ ಹಾಕೊಬೋದು. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಇದು ಫುಲ್ಲು ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಸಾಲ್ಟ್ ನೋಡ್ಕೊಂಡು ಹಾಕಬೇಕು. ಕಡಲೆಕಾಳಿಗೂ ಹಾಕಿರ್ತೀವಿ, ಯಾಕಂದರೆ ಅದಕ್ಕೆ ರುಚಿ ಹಿಡಿಬೇಕು ಅಂತ. ಇದಕ್ಕೆ ಸ್ವಲ್ಪ ಹಾಕಿರೋಣ. ಆಮೇಲೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಬೇಕಾದರೆ ನೋಡಿಕೊಂಡು ಕಡಿಮೆ ಇದ್ದರೆ ಹಾಕೊಬೋದು. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ. ನೋಡಿ, ಕಡಲೆಕಾಳು ಬೇಯಿಸಿಟ್ಟಿದ್ದೀನಿ. ಈ ಕಡಲೆಕಾಳನ್ನ ನೀವೇನು ಮಾಡ್ಬೋದು ಅಂದರೆ ಇನ್ನೂ 2-3 ವಿಷಲು, 6-7 ವಿಷಲ್ ಹೊಡಿಸಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ನಾನು ಕಾಳಂಗೆ ಹಾಕಿದ್ದೆ. ಕಾಳಂಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಅದನ್ನ ಇನ್ನೂ ಸ್ವಲ್ಪ ಬೇಯಿಸಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ. ಈ ಥರ ಗೊಜ್ಜಿನ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಆಮೇಲೆ ನಾನು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕಲ್ಲರ್ಗೋಸ್ಕರ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಬರಲಿ ಅನ್ನೋ ಸಲುವಾಗಿ ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ನೀವೇನು ಮಾಮೂಲಿ ಏನು ಸಾಂಬಾರು ಪೌಡ್ರ್ ಏನು ಯೂಸ್ ಮಾಡ್ತೀರಾ ಅದೇ ಯೂಸ್ ಮಾಡಿ. ಚೋಲೆ ಮಸಾಲೆ ಎಲ್ಲ ಯೂಸ್ ಮಾಡಬಹುದು. ಅದೆಲ್ಲ ನಾನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಜಾಸ್ತಿ ಹೊರಗಡೆಯಿಂದ ಏನು ತರಿಸಿ ಮಾಡಲ್ಲ, ಮನೇಲಿರೋದ್ರಲ್ಲೇ ಮಾಡ್ಬೋದು. ಚೆನ್ನಾಗಿರುತ್ತೆ, ಸೇಮ್ ಅದೇ ಟೇಸ್ಟ್, ಅದಕ್ಕಿನ್ನ ಚೆನ್ನಾಗಿರುತ್ತೆ. ಈಗ ಅದು ಆ ಗೊಜ್ಜು ಸ್ವಲ್ಪ ಮಸಾಲೆಯಲ್ಲಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಬೇಯೋಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಕುದಿ ಬಂದಮೇಲೆ ನಾವು ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋದು ನೋಡಿ. ನೀರು ಕಾಳು ನಿಮ್ಗೆ ಹೇಳಿದ್ನಲ್ಲ, ನಾನು ಬೇಕಾದ್ರೆ ಇನ್ನೊಂದು 2-3 ವಿಷಲ್ ನೋಡಿಕೊಂಡು ಅದನ್ನ ಸ್ಮ್ಯಾಶ್ ಮಾಡಿಕೊಂಡು. ಇದು ಕಾಬಲ್ ಕಡಲೆಲಿ ಮಾಡ್ಬೋದು, ಬಟಾಣಿಲಿ ಮಾಡ್ಬೋದು. ನಾನು ಇದು ಕಡಲೆಕಾಳು ಇತ್ತು ಮನೇಲಿ, ಹಾಗಾಗಿ ಇದ್ರಲ್ಲಿ ಮಾಡೋಣ. ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಅವಾಗ. ಇದು ತುಂಬ ಚೆನ್ನಾಗಿರುತ್ತೆ. ಸ್ಮ್ಯಾಶ್ ಮಾಡಿ ಕೂಡ ಮಾಡಿದ್ದೀನಿ, ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಮಿಕ್ಸಲ್ಲೂ ಮಾಡಿದ್ದೀನಿ. ಕಾಬಲ್ ಕಡಲೆಲಿ ಒಂದರಲ್ಲಿ ಮಾಡಿದ್ದೀನಿ. ಕಡಲೆಕಾಳು ಬಟಾಣಿ ಹಾಕಿ ಮಾಡಿದ್ದೀನಿ ಒಂದ್ಸಲಿ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಆಲೂಗೆಡ್ಡೆನೂ ಹಾಕೊಬೋದು ಬೇಕಂದರೆ ನಿಮಗೆ. ನಾನು ಇದೆಲ್ಲ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಬೇಗ ಆಗೋಂಗೆ ತೋರಿಸಿದ್ದೀನಿ ನೋಡಿ. ಕುದಿ ಬಂದಮೇಲೆ ನಾವು ಟೇಸ್ಟ್ ನೋಡ್ಬೋದು. ಉಪ್ಪು ಹುಳಿ ಖಾರ ಏನಾದ್ರು ಕಡಿಮೆ ಇದ್ದರೆ ಹಾಕೊಬೋದು. ಲಾಸ್ಟಲ್ಲಿ ಫೈನಲಾಗಿ ನಾನು ಗರಂ ಮಸಾಲ ಪೌಡ್ರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಅದನ್ನು ಕೂಡ ಯೂಸ್ ಮಾಡಲ್ಲ, ಅದು ಇದಕ್ಕೆ ಸ್ವಲ್ಪ ಎಲ್ಲ ಟೇಸ್ಟ್ ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ಅದು ಹಾಕ್ತೀನಿ. ಮತ್ತು ಕಸೂರಿ ಮೇಥಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಫ್ರೆಶ್ ಕ್ರೀಮ್ ಒಂದು ಹಾಕ್ಬೋದು, ಇದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬೆಣ್ಣೆ ಮತ್ತು ಫ್ರೆಶ್ ಕ್ರೀಮ್ ಒಂದು ಸ್ಕಿಪ್ ಆಗಿದೆ, ಅದನ್ನು ಕೂಡ ಹಾಕ್ಬೋದು. ಅದು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ರೋಟಿ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಬೇಗ ಆಗುತ್ತೆ, ಇನ್ಸ್ಟೆಂಟಾಗಿ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ನಾನು ಚಪಾತಿ ಮಾಡಿದ್ದೆ, ಅದ್ರ ಜೊತೆಗೆ ಮಾಡಿದ್ದೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.